ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೆಪಿಎಸ್ ಶಾಲೆ ಶೌಚಾಲಯ ಸ್ವಚ್ಛತೆಗೆ ಹಣ ವಸೂಲಿ ಹಿನ್ನೆಲೆ ಕೆಆರ್ಪೇಟೆಯಲ್ಲಿ ಸಂಘಟನೆ ಪೋಷಕರ ನಡುವೆ ಜಟಾಪಟಿ ನಡೆದಿದೆ. ಶಾಲೆಗಾಗಿ ಸಂಘಟನೆಗಳಿಂದ ಹಣ ಭಿಕ್ಷಾಟನೆ ಅಭಿಯಾನ. ಕೆಪಿಎಸ್ ಶಾಲೆ ಶೌಚಾಲಯ ಸ್ವಚ್ಛತೆಗೆ ಹಣ ವಸೂಲಿ ಹಿನ್ನೆಲೆ ಕೆಆರ್ಪೇಟೆಯಲ್ಲಿ ಸಂಘಟನೆ ಮತ್ತು ಪೋಷಕರ ಜಟಾಪಟಿ ನಡೆದಿದೆ. ಶಾಲೆಗಾಗಿ ಸಂಘಟನೆಗಳು ಹಣ ಭಿಕ್ಷಾಟನೆ ಅಭಿಯಾನವನ್ನ ಶುರು ಮಾಡಿರುವುದು. ಭಿಕ್ಷಾಟನೆ ವಿರುದ್ಧ ಮಕ್ಕಳ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಶಾಲೆಗೆ ಹಣ ನೀಡುವಂತೆ ಮುಖ್ಯ ಬೀದಿಯಲ್ಲಿ ಹಣ ಸಂಗ್ರಹ ಮಾಡಲಾಗ್ತಾ ಇದೆ. ಶಾಸಕ ಮಂಜು LSDMC ಅಧ್ಯಕ್ಷರಾಗಿದ್ರು ಹಣ ವಸೂಲಿ ಮಾಡ್ತಾ ಇದ್ದಾರೆ. ಸರ್ಕಾರದ ಗಮನ ಸೆಳೆಯುವುದಕ್ಕೆ ಸಂಘಟನೆಗಳು ಈಗ ಮುಂದಾಗಿರುವುದು. ಕೆಪಿಎಸ್ ಶಾಲೆ ಶೌಚಾಲಯ ಸ್ವಚ್ಛತೆಗೆ ಹಣ ವಸೂಲಿ ಹಿನ್ನೆಲೆ ಕೆಆರ್ಪೇಟೆಯಲ್ಲಿ ಸಂಘಟನೆ ಮತ್ತು ಪೋಷಕರು ಜಟಾಪಟಿ ಮಾಡಿದ್ದಾರೆ. ಶಾಲೆಗಾಗಿ ಹಣ ಭಿಕ್ಷಾಟನೆಗೆ ಮುಂದಾಗಿರೋದು ಇಲ್ಲಿ. ಅದರಲ್ಲೂ ಅಲ್ಲಿನ ಶಾಸಕರೇ ಇಲ್ಲಿ ಇರೋದು. ಶಾಸಕರಿದ್ರು. ಶಾಸಕ ಮಂಜು LSDMC ಅಧ್ಯಕ್ಷರಾಗಿದ್ದಾರೆ. ಆದರೂ ಕೂಡ ಈ ರೀತಿಯಾಗಿ ಜನರಿಂದ ಹಣ ವಸೂಲಿ ಮಾಡ್ತಾ ಇರೋದು. ಸೊ ಹಾಗಾಗಿ ಇದು ಪೋಷಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಸರ್ಕಾರದ ಗಮನ ಸೆಳೆಯೋದಕ್ಕೆ ಈಗ ಸಂಘಟನೆಗಳು ಮುಂದಾಗಿದ್ದಾವೆ. ಅಂದರೆ ಶಾಲೆಗಳಿಗೆ ಸರ್ಕಾರದಿಂದ ಅನುದಾನ ಹೋಗಲ್ವಾ? ಹಾಗಾದರೆ ಈ ರೀತಿಯಾಗಿ ಜನರಿಂದ ಪೋಷಕರಿಂದ ಇವರು ಹಣ ಸಂಗ್ರಹ ಮಾಡ್ತಾರೆ ಅಂತ ಅಂದರೆ ಏನರ್ಥ? ಅದು ಮುಖ್ಯ ಬೀದಿಯಲ್ಲಿ ಕೂತ್ಕೊಂಡು ಇದು ಯಾವ ರೀತಿಯಾದಂಥ ಸರ್ಕಾರ ಅನ್ನೋ ಪ್ರಶ್ನೆಯೂ ಕೂಡ ಮೂಡುತ್ತೆ. ಒಂದು ಶಾಲೆ ಅಭಿವೃದ್ಧಿ, ಒಂದು ಶಾಲೆ ಅಂತ ಅಂದರೆ ಒಂದು ಶೌಚಾಲಯ ಹಿಡ್ಕೊಂಡು ಎಲ್ಲದರ ಬಗ್ಗೆಯೂ ಕೂಡ ಹಣ ಹೋಗುತ್ತಲ್ಲಿ. ಭಿಕ್ಷಾಟನೆ ವೇಳೆ ಪಟ್ಟಣದ ದುರ್ಗಾ ಭವನ್ ವೃತ್ತದಲ್ಲಿ ಹೈಡ್ರಾಮಾ ನಡೆದಿದೆ. ಸಂಘಟನೆಗಳು ಮತ್ತು ಪೋಷಕರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಇಲ್ಲಿ ಕೆಪಿಎಸ್ ಶಾಲೆ ಹೆಸರು ಹೇಳಿಕೊಂಡು ಭಿಕ್ಷಾಟನೆಗೆ ಪೋಷಕರು ಆಕ್ಷೇಪವನ್ನ ಎತ್ತಿದ್ದಾರೆ. ಮಾತಿನ ಚಕಮಕಿ ಹೆಚ್ಚಾಗಿ ಪರಿಸ್ಥಿತಿ ಕೈ ಮೀರ್ತಾ ಇದ್ದಂತೆ ಪೊಲೀಸ್ನವರು ಎಂಟ್ರಿ ಕೊಟ್ಟಿರೋದು. ಎರಡೂ ಕಡೆಯವರನ್ನ ಸಮಾಧಾನ ಮಾಡಿ ಕಳಿಸಿದ್ದಾರೆ ಈಗ ಪೊಲೀಸರು. ಭಿಕ್ಷಾಟನೆ ವೇಳೆ ಪಟ್ಟಣದ ದುರ್ಗಾ ಭವನ್ ವೃತ್ತದಲ್ಲಿ ಹೈಡ್ರಾಮಾನೇ ನಡೆದಿದೆ. ಅಲ್ಲ, ಇವರಿಗೆ ಆ ಶಾಲೆಯವರೇನಾದರೂ ಹೇಳಿದ್ರ ಭಿಕ್ಷಾಟನೆ ಮಾಡಿ ಕೆಪಿಎಸ್ ಶಾಲೆ ಹೆಸರು ಹೇಳ್ಕೊಂಡು ಹಣ ಇಸ್ಕೊಳ್ಳಿ ಅಂತ? ಅರ್ಥ ಆಗ್ತಾ ಇರುವಲ್ಲ ಇದು. ಪೋಷಕರ ಬಳಿ ಇವ್ರು ಯಾಕೆ ಹಣ ಕೇಳ್ಬೇಕು ಸಂಘಟನೆಯವರು? ಆ ಸಂಘಟನೆಯವರಿಗೂ ಆ ಶಾಲೆಗೆ ಏನು ಸಂಬಂಧ? ಶಾಲೆ ಅಂದ್ರೆ ಅದಕ್ಕೊಂದು ಆಡಳಿತ ಮಂಡಳಿ ಇರುತ್ತೆ, ಸರ್ಕಾರ ಇದೆ, ಶಿಕ್ಷಣ ಇಲಾಖೆ ಇದೆ. ಅಲ್ಲಿ ಏನಾದರೂ ಸಮಸ್ಯೆ ಆದ್ರೆ ನೋಡ್ಕೊಳ್ಳೋಕಿದ್ದಾರೆ, ಶಿಕ್ಷಕರೇ ಇರ್ತಾರೆ. ಈ ಸಂಘಟನೆಯವರು ಯಾಕೆ ಬೀದಿಯಲ್ಲಿ ಕೂತ್ಕೊಂಡು ಜನರಿಂದ ಹಣ ವಸೂಲಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ? ಹಾಗಾಗಿ ನೀವ್ಯಾರು ನಮ್ಮ ಬಳಿ ಹಣ ಕೇಳೋದಕ್ಕೆ ಅಂತ ಪೋಷಕರೆಲ್ಲ ಅಪೋಸ್ ಮಾಡಿರೋದು. ಆರೋಪಗಳಿಗೆ ಇಲ್ಲಿ ಜಾಗನೇ ಇಲ್ಲ. ಯಾಕಂದರೆ ಯಾವುದೇ ಥರ SDMC ಸದಸ್ಯರುಗಳು ಕೂಡ ಫಿಕ್ಸ್ ಮಾಡಿಲ್ಲ ಇಷ್ಟು ಅಮೌಂಟ್ ಕೊಡಬೇಕು ಸರ್ಕಾರಿ ಶಾಲೆಗೆ ಅಂತ. ಉಚಿತ ಶಿಕ್ಷಣವನ್ನೇ ನೀಡ್ತಾ ಇರೋದು. ಆದರೆ ಏನಂದರೆ ಈಗ ಶೈಕ್ಷಣಿಕ ಅಭಿವೃದ್ಧಿಗೆ, ಮಕ್ಕಳ ಶಿಕ್ಷಣ ಅಭಿವೃದ್ಧಿಗೆ, ಶಾಲಾಭಿವೃದ್ಧಿಗೆ ಸ್ವಲ್ಪ ದುಡ್ಡುಗಳು, ಹಣ ಸಮಸ್ಯೆಗಳು, ಎಲ್ಲ ಸಮಸ್ಯೆಗಳು ಇರುತ್ತೆ. ಆಮೇಲೆ ಏನಂದರೆ ಸರ್ಕಾರಿ ಶಾಲೆಗಳಲ್ಲಿ ಇಲ್ಲಿ 2400 ಮಕ್ಕಳು ಓದ್ತಾ ಇರೋಂಥ ಶಾಲೆಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ತುಂಬ ಇರುತ್ತೆ. ಹೇಳೋಕ್ಕಾಗದೇ ಇರೋ ಥರ ಸ್ವಇಚ್ಛೆಯಿಂದ ಪೋಷಕರ ಸಭೆ ಕರೆದು ಸ್ವಇಚ್ಛೆಯಿಂದ ಎಲ್ಲ ಪೋಷಕರ ಹತ್ರನೂ ನಾವು ವಂತಿಕೆ ಕಲೆಕ್ಟ್ ಮಾಡ್ತಾ ಇಲ್ಲ. ಯಾಕಂದರೆ ಅವರು ದಾನವಾಗಿ ಕೊಡ್ತಾ ಇರೋದು. ನಮ್ಮ ಮಕ್ಕಳಿದ್ದಾರೆ ಶಾಲಾಭಿವೃದ್ಧಿಗೆ, ಶಿಕ್ಷಣಾಭಿವೃದ್ಧಿಗೆ ಅಂತ ಅಂದ್ಬಿಟ್ಟು ಕೊಟ್ಟಿರೋದು ಅಷ್ಟೇ. ಎಲ್ಲ ಮಕ್ಳಿಗೆ, ಈಗ ಬಡವ್ರ ಮಕ್ಕಳು ತುಂಬ ಓದ್ದಿರೋ ಮಕ್ಕಳು ಇದ್ದಾರೆ, ಅಂಥವ್ರನ್ನ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಕರ್ಕೊಬಂದು ಶಾಲೆ ಸೇರಿಸಿದ್ದಾರೆ. ಅಂಥ ಮಕ್ಳ ಹತ್ರನೂ ನಾವು ಬೇಡಿ ಏನು ಇಸ್ಕೊತಾ ಇಲ್ಲ, ಇಲ್ಲ ಚಂದ ವಸೂಲಿ ಮಾಡ್ತಾ ಇಲ್ಲ ಇಲ್ಲಿ ಸರ್. ಅಭಿವೃದ್ಧಿಗೋಸ್ಕರ ನಾವೇ ಪೋಷಕರು ಅವರ ಸ್ವಇಚ್ಛೆಯಿಂದ 1,000 ಅಂತ ಫಿಕ್ಸ್ ಮಾಡಿಲ್ಲ. ಯಾಕಂದರೆ ಎಲ್ಲರಿಗೂ ಸಮಸ್ಯೆಗಳು ಇರ್ತೇ ಇಲ್ಲ. ಏನು ನಮ್ಮ KRಪೇಟೆ ಪಟ್ಟಣದಲ್ಲಿ 115 ವರ್ಷ ಇತಿಹಾಸ ಇರತಕ್ಕಂಥ ಒಂದು ಕನ್ನಡ ಶಾಲೆ ಇದೆ. ಆ ಕನ್ನಡ ಶಾಲೆಯ SDMC ಮುಖ್ಯ ಅಧ್ಯಕ್ಷರೇ MLA ಅವರು ಬರ್ತಾರೆ. ಅವ್ರು ಏನು ಮಾಡಿದ್ದಾರೆ ಅಂದರೆ, ಕಳೆದ ಬಾರಿ 5,000 ಡೊನೇಷನ್ನ ತಗೋತಾಯಿದ್ರು. ಸರ್ಕಾರಿ ಶಾಲೆಗೆ ಡೊನೇಷನ್ ಯಾಕೆ ತಗೋತೀರಿ ಅಂತ ಕೇಳದಂಥ ಸಂದರ್ಭದಲ್ಲಿ ಈಗ 1,000ಕ್ಕೆ ಬಂದಿದ್ದಾರೆ. 1,000 ಯಾಕೆ ತಗೋಬೇಕು ಸರ್ಕಾರಿ ಶಾಲೆಗೆ? ಎಲ್ಲಾದರೂ ಕಾನೂನಲ್ಲಿದೆಯಾ? ಇದು ಅನ್ಯಾಯ ಅಲ್ವಾ?
ಈಗ ನೋಡಿ, ನೀವು ಆ ಥರ ಏನಾದರೂ ಸರ್ಕಾರಿ ಶಾಲೆಗೆ ನೀವೇನಾದರೂ ಡೊನೇಷನ್ ಏನಾದರೂ ಕಲೆಕ್ಟ್ ಮಾಡಬೇಕು, ಏನಾದ್ರು ಆ ಥರ ಏನಾದ್ರು ಇದ್ದರೆ ಸ್ವಇಚ್ಛೆಯಿಂದ ಯಾರು ದಾನವನ್ನು ಕೊಡ್ತಾರೆ ಅಂಥವ್ರ ಹತ್ರ ನೀವು ದಾನ ಕಲೆಕ್ಟ್ ಮಾಡ್ಕೊಳ್ಳಿ. ನಿಜ ತಾನೆ? ಆ ಥರದವ್ರ ಹತ್ರ ದಾನ ಕಲೆಕ್ಟ್ ಮಾಡ್ಕೊಳ್ಳಿ.